ನನ್ನ ದಿನಚರಿ ದಿನ 33ಕ್ಕೆ ಸ್ವಾಗತ. ನಾನು ಮಧ್ಯಾಹ್ನ ಎದ್ದು, ನಿನ್ನೆ ಬಂದಿದ್ದು ಲೇಟಲ್ಲ, ಅದಕ್ಕೆ ಮಧ್ಯಾಹ್ನ ಎದ್ದು ಬೆಳಗ್ಗೆ ತಿನ್ಬೇಕಿರುತ್ತೆ. ಮಧ್ಯಾಹ್ನ ತಿಂದು ಆಮೇಲೆ ಫ್ರೆಂಡಿಂದ ಗಾಡಿ ಇಸ್ಕೊಂಡು ಬಂದಿದ್ದೆ. ಆ ಗಾಡಿನಂತೆಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡು ಆಮೇಲೆ ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕಿತ್ತು, ರಾಣೆಬೆನ್ನೂರಿಗೆ. ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಮೆಣಸಿನ್ಕಾಯಿನ ಪುಡಿ ಮಾಡಿಸ್ಕೊಂಡು, ಖಾರ ಪುಡಿ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ಮಂಡಕ್ಕಿ ತಗೊಳ್ಳೋಣ ಅಂತೇಳಿ ಮಂಡಕ್ಕಿ ತಗೊಂಡು ಆಮೇಲೆ ಮತ್ತೆ ಮಾರ್ಕೆಟ್ಗೆ ಹೋದ್ವಿ. ಮಾರ್ಕೆಟ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಸೀದಾ ಹೇರ್ ಕಟ್ ಮಾಡಿಸೋಣ ಅಂತೇಳಿ ಹೇರ್ ಕಟ್ ಮಾಡಿಸ್ಕೊಂಡು ಆಮೇಲೆ ATMಗೆ ಹೋಗಿ ಅಮೌಂಟ್ ಡ್ರಾ ಮಾಡಿಸ್ಕೊಂಡು ಮನೆ ಕಡೆ ಹೊರಟೆ. ಅಲ್ಲಿ ಟ್ರೈನ್ ಗೇಟ್ ಹಾಕಿತ್ತು, ಅಲ್ಲಿ ನಿಂತ್ಕೊಂಡು ಆಮೇಲೆ ಮನೆಗೆ ಹೋದೆ. ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದೆ. ನಮ್ಮೂರಿಗೆ ಜಾತ್ರೆ ಇತ್ತು ನೆಕ್ಸ್ಟ್ 2 ಡೇಸ್ ಆದಮೇಲೆ, ಅದಕ್ಕೆ ದೇವಸ್ಥಾನಕ್ಕೆ ಹೋದೆ. ಇರಲ್ಲ ಅಂತೇಳಿ ದೇವಸ್ಥಾನಕ್ಕೆ ಹೋದೆ. ಜಾತ್ರೆಗೆಲ್ಲ ರೆಡಿ ಮಾಡ್ತಿದ್ರು. ಆಮೇಲೆ ಮನೆಗೆ ಬಂದು ಊಟ ಮಾಡಿಕೊಂಡು ರೆಡಿಯಾಗಿ ಹೊರಟೆ. ಫುಲ್ ಕತ್ಲಾಗಿತ್ತು. 2 ದಿವಸ ಹೇಗೆ ಹೋಯ್ತು ಅಂತ ಗೊತ್ತಾಗಿಲ್ಲ. ಆಲ್ರೆಡಿ ಮತ್ತೆ ಬೆಂಗಳೂರು ಹೊರಟೆ. ಹಾಗೆ ಹೋಗ್ಬೇಕಾದ್ರೆ ರೋಡ್ ಮಧ್ಯದಲ್ಲಿ ಒಂದು ದುರ್ಗಮ್ಮ ದೇವಿ ದೇವಸ್ಥಾನ ಇದೆ, ಯಾವಾಗ್ಲೂ ಹೋಗ್ತಿರ್ತೀನಿ. ಅಲ್ಲಿಗೆ ಹೋಗಿ ದೇವ್ರಿಗೆ ಕೈ ಮುಗ್ದು ಆಮೇಲೆ ಸೀದಾ ಫ್ರೆಂಡ್ ಮನೆಗೆ ಹೋದೆ. ಫ್ರೆಂಡ್ ಮನೆಗೆ ಹೋಗಿ ಅವನನ್ನು ಕರ್ಕೊಂಡು ಅಲ್ಲಿ ಅವ್ರ ಮನೆಯಲ್ಲೆಲ್ಲ ಮಾತಾಡಿಸಿ ಅಲ್ಲಿಂದ ಅವನನ್ನು ಕರ್ಕೊಂಡು ಸೀದಾ ಟೀ ಶಾಪಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ಮತ್ತಿಬ್ಬರು ಫ್ರೆಂಡ್ಸ್ ಬಂದರು. ಆಮೇಲೆ ಎಲ್ಲರೂ ಸೇರ್ಕೊಂಡು ಚಾಯ್ ಕುಡಿದು ಆಮೇಲೆ ಅಲ್ಲಿಂದ ಸೀದಾ ಹೊರಗಡೆ ರೌಂಡ್ಸ್ ಹಾಕೋಣ ಅಂತೇಳಿ ಹೊರಗಡೆ ಹೋಗಿ ಆಮೇಲೆ ಹೊರಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ರೌಂಡ್ಸ್ ಹಾಕಿ ಆಮೇಲೆ ಮತ್ತೊಂದ್ಸಲ ಟೀ ಕುಡಿಯೋಣ ಅನಿಸ್ತು. ಮತ್ತೆ ಹೋಗಿ ಮತ್ತೆ ಚಹಾ ಕುಡ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ನನ್ನ ಟ್ರೈನ್ ಟಿಕೆಟ್ ಕ್ಯಾನ್ಸಲ್ ಆಗಿತ್ತು. ಅದಕ್ಕೆ ಬಸ್ಸಲ್ಲಿ ಹೋಗ್ಬೇಕಿತ್ತು. ಅದಕ್ಕೆ ಬಸ್ ಹುಡ್ಕೊಳ್ಳೋಣ ಅಂತೇಳಿ ಮತ್ತು ಬಸ್ ಸ್ಟ್ಯಾಂಡ್ ಕಡೆ ಹೋದ್ವಿ. ಬಸ್ ಸ್ಟ್ಯಾಂಡಿಗೆ ಹೋಗಿ ವೇಟ್ ಮಾಡಿ ಸಾಕಾಯ್ತು ಬಸ್ಸಿಗೆ. ಆಮೇಲೆ ಒಂದು ಗೌರ್ಮೆಂಟ್ ಬಸ್ ಬಂತು. ಭಾನುವಾರಲ್ಲ ಎಲ್ಲ ಫುಲ್ ರಶ್ ಇರುತ್ತೆ ಎಲ್ಲ ಬಸ್ಗಳು, ಅದಕ್ಕೆ ಸೀಟ್ ಸಿಕ್ಕಿರಲಿಲ್ಲ. ಅದಕ್ಕೆ ಲಾಸ್ಟಿಗೆ 12 ಗಂಟೆ ಒಂದು ಬಸ್ ಬಂತು. ಒಂದೇ ಒಂದು ಸೀಟ್ ಖಾಲಿ ಇತ್ತು. ಅದಕ್ಕೆ ಹೋಗೋಣ ಅಂತೇಳಿ ಅದೇ ಬಸ್ಸಲ್ಲಿ ಹತ್ತಿ ಕೂತ್ಕೊಂಡು ಬೆಂಗಳೂರು ಕಡೆ ಹೋದೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.